ಸರ್ ತುಂಬಾ ಜನ ನಿಮಗೆ ಈ ಪ್ರಶ್ನೆ ಕೇಳಿರ್ಬಹುದು, ನೀವು ಶಾಸಕರ ತರ ಫೀಲ್ ಆಗದೇ ಇಲ್ವಲ್ಲ ಅಂತ. ಖಂಡಿತವಾಗ್ಲು ನನಗೆ ಶಾಸಕನಾಗಿ ಫೀಲ್ ಆಗುವಂತದ್ದು ಏನಿದೆ, ಶಾಸಕನೊಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯನಾಗಿ ಬಾಳುದೇ ಹಾ. ಅದ್ರಲ್ಲಿ ಶಾಸಕ ಏನು ಎರಡು ಕೊಂಬೇನು ಬರಲ್ಲ ಶಾಸಕನಿಗೆ. ಅದರಿಂದ ಏನು ನಮ್ಗೇನು ವ್ಯತ್ಯಾಸನೂ ಕಾಣ್ತಾ ಇಲ್ಲ. ಸರ್ ನಾನ್ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಲೈಕ್ ನಿಮ್ಮ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟು ಫಿಟ್ ಅಂಡ್ ಫೈನ್ ಆಗಿದಿರಲ್ಲ, ಎಷ್ಟು ವರ್ಷ ಸರ್ ಈಗ ತಮಗೆ? ನನಗೀಗ 67 ರನ್ನಿಂಗ್, 67 ರನ್ನಿಂಗ್. ನಾಳೆ ಜುಲೈಗೆ 67 ಕಂಪ್ಲೀಟ್ ಆಗ್ತದೆ. ಅಮೇಸಿಂಗ್. ವೀಕ್ಷಕರೇ, ಅವರ ಔಟ್ಫಿಟ್ ನ ಒಂದ್ಸತಿ ನೀವು ಅಬ್ಸರ್ವ್ ಮಾಡಿ, ತುಂಬಾ ಫಿಟ್ ಅಂಡ್ ಫೈನ್. ಅಂಡ್ ಕಾಸ್ಟ್ಯೂಮ್ ಕೂಡ ಅಷ್ಟೇ, ಲೈಕ್ ತುಂಬಾ ಪರ್ಫೆಕ್ಷನ್ ಇರುವಂತಹ ಕಲರ್ ನ ವೇರ್ ಮಾಡಿದ್ದಾರೆ. ಸರ್ ಲೈಕ್ ಕಾಸ್ಟ್ಯೂಮ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈ ತರದ್ದೇ ವೇರ್ ಮಾಡ್ಬೇಕು, ಆ ತರದ್ ಏನಾದ್ರು? ಇಲ್ಲ, ನಾನ್ ಸಿಕ್ಕಿದನ್ನ ಹಾಕೊಂಡು ಹೋಗೋ. ಬೆಳಗ್ಗೆ ಎದ್ದಾಗ ನೀವು ಬರುವಾಗ ನಾನು ವೇಷ್ಟಿಯಲ್ಲಿದೆ, ಟೆಂಪಲ್ ಹೋಗ್ಲಿಕ್ಕಿತ್ತು, ವೇಷ್ಟಿ ಹಾಕೊಂಡು ಲುಂಗಿ ಹಾಕೊಂಡು ಹೋಗಿದ್ದೆ. ವೇಷ್ಟಿ ಹಾಕೊಂಡು ಅದ್ರ ನಂತರ ಈಗ ನೀವು ಬಂದ್ರಿ ಮಾತಾಡ್ಲಿಕ್ಕಿದೆ ಒಂದು ಯಾವ್ದಲ್ಲಿ ಸಿಕ್ಕಿದ ಪ್ಯಾಂಟ್ ಹಾಕೊಂಡು ಅದೇ ಶರ್ಟ್ ಅಲ್ಲಿ ಇದ್ದೇವೆ ನಾವು ಅಷ್ಟೇ. ನಮ್ಗೆ ಓಕೆ ಸರ್, ಡೈಲಿ ಎಷ್ಟು ಗಂಟೆ ಸುಮಾರಿಗೆ ಎದ್ದೇಳ್ತೀರಿ ಮತ್ತು ದಿನಚರಿ ಹೇಗಿರುತ್ತೆ? ಪೂಜೆ ಪುನಸ್ಕಾರಗಳಿಗೆ ಎಷ್ಟು ಹೊತ್ತು ಸಮಯ ಕೊಡ್ತೀರಿ ಅಂತ? ಬೆಳಗ್ಗೆ ನಾನು ಒಂದು 5:30 ಒಳಗೆ ಎದ್ದಾಗ್ತದೆ ನಂದು ಏನಿದ್ರು. ಯಾಕಂದ್ರೆ ನನಗೆ ಬೆಳಗ್ಗೆ ಒಂದು 1 ಅವರ್ ಪೂಜೆ ಪುನಸ್ಕಾರಗಳಿದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಆಕ್ಟಿವಿಟಿ ಜಾಸ್ತಿ. ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿ ಅವ್ರು 4 ಗಂಟೆಗೆ ಹೇಳ್ತಾರೆ. ಅದ್ರ ನಂತರ ಆಗ ಒಂದು ಎಲ್ಲರ ಮದುವಾಗ ನನಗೆ ಎಚ್ಚರಿಕೆ ಆಗ್ತದೆ. ಅದ್ರ ನಂತರ ನಾವು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹೇಳ್ತೇನೆ. ಅದ್ರ ನಂತರ ದೇವರದ್ದೆಲ್ಲ ಆದ್ಮೇಲೆ ಜನ ಒಂದು 6:30 ಮೇಲೆ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಬರ್ತಾರೆ, ಜನ ಬಂದೇ ಬರ್ತಾರೆ. ಜನರದೊಂದು 100 ಪ್ರಾಬ್ಲಮ್ ಪಾಪ ಇಟ್ಕೊಂಡ್ ಬರ್ತಾರೆ, ನಾವ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದರಿಂದ ಪ್ರತಿಯೊಬ್ಬರನ್ನ ಅಟೆಂಡ್ ಆಗಿ ಮತ್ತೆ ನನ್ಗೆ ಯಾವತ್ತಿನ ಪ್ರೋಗ್ರಾಮ್ ಎಷ್ಟೊತ್ತಿಗೆ ಇರ್ತದೆ ಅಷ್ಟೊತ್ತಿಗೆ ನಾನು ಹೊರಟು ಹೋಗ್ತೇನೆ ಮನೆಯಿಂದ.